ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗತ ವೈಭವ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಗತ ವೈಭವ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಗತ ಭೈರವ ಮೂವಿಯಲ್ಲಿ ದುಷ್ಯಂತ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಆಶಿಕಾ ರಂಗನಾಥನ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಬಂದು ಎಲ್ಲೂ ಕೂಡ ರಿನಿವಲ್ ಆಗಿಲ್ಲ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 20 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ದುಷ್ಯಂತ ಮೂವಿಯ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ದುಷ್ಯಂತ ಅನ್ನೋರು ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಒಂದು ಶೆಫ್ನ ಓನರ್ ಆಗಿರ್ತಾರೆ. ಅಂದರೆ ಅನಾದಿ ಕಾಲದ ಶೆಫು ಅಂತಾರೆ. ಹೀರೋಯಿನ್ ಬಂದು ಒಂದು ರಾಜ ಮಾತಾಣೆ ಆಗಿರ್ತಾರೆ. ಅಂತಾರೆ ರಾಜ ಮಾತಾಣೆ ಅಂತಾರೆ ಅವರು ಯಾವ್ಯಾವ ರೀತಿ ಕೆಲಸವನ್ನು ವಹಿಸ್ಬೇಕು, ಅಲ್ಲಲ್ಲಿ ಏನೇನು ಮಾಡಿಸ್ಬೇಕು ಅಂತ ಕೂಡ ಹೇಳ್ತಿರ್ತಾರೆ. ಈ ಹೀರೋ ಬಂದು ಏನು ಮಾಡ್ತಾನೆ ಅಂತಾರೆ, ಒಂದು ಬೋಟನ್ನು ಕೂಡ ಓಡಿಸ್ಕೊಂಡಿರ್ತಾನೆ. ಆ ಬೋಟಲ್ಲಿ ಯಾರು ಕೂಡ ಕಿಡಿಗೇಡಿಗಳು ಬರಬಾರ್ದು ಮತ್ತು ಆ ಬೋಟನ್ನು ಸಂರಕ್ಷಣೆ ಮಾಡಬೇಕು ಅಂತ ಅಲ್ಲಿ ಕತೆ ಪ್ರಾರಂಭ ಮಾಡಿರ್ತಾರೆ. ಮತ್ತು ಏನು ಮಾಡ್ತಾರೆ, ಆ ಹೀರೋಯಿನ್ ಏನು ಮಾಡ್ತಾಳೆ ಅಂತಾರೆ ಹೀರೋಯಿನ್ ಬಂದು ಒಂದು ಹಳ್ಳಿಯಲ್ಲಿ ಬೀಳ್ತಾರೆ. ಆ ಹಳ್ಳಿಯಲ್ಲಿ ಏನು ಮಾಡ್ತಾಳೆ ಅಂತಾರೆ, ಅಲ್ಲಿ ಓದು ಬರ ಏನೂ ಬರೋದಿಲ್ಲ. ಆ ಶೆಪ್ಪನವ್ರು ಮಾಡ್ತಾನೆ, ಅವನು ಕೂಡ ಒಂದು ಹಳ್ಳಿಯಲ್ಲಿ ಕೂಡ ಬಂದು ಬೀಳ್ತಾನೆ ಕೆಳಗಡೆ. ಅವಾಗ ಏನು ಮಾಡ್ತಾನೆ, ಅವನು ಕೂಡ ಓದಿ ಬರಹ ಬರೋದಿಲ್ಲ. ಆದರೆ ಆ ಹೀರೋಯಿನ್ಗೆ ಒಂದು ಸ್ವಲ್ಪ ಓದು ಬರಹ ಬಂದಿರುತ್ತೆ. ಅವ್ರೇನು ಮಾಡ್ತಾರೆ, ಇವನು ಒಂದು ಫ್ರೆಂಡ್ ಕೈಲಿ ಲೆಟ್ರನ್ನು ಕಳಿಸಿರ್ತಾನೆ. ಮತ್ತು ಅವಳು ಕೂಡ ಹೋಗ್ತಾಳೆ. ಓದ್ತಾ ಏನಾಗುತ್ತೆ ಅಂತಾರೆ, ಅಲ್ಲಿ ಒಂಬಾಳೆ ಅಂತ ನಡೆಯುತ್ತೆ ಗೈಸ್. ಅಂತಾರೆ ಹಸುಗಳನ್ನು ಓರಿಯನ್ನು ಕೂಡ ಕೊಟ್ಟೋದಾಗಿರ್ಬೋದು, ಅಲ್ಲಿ ಎಲ್ಲನೂ ಕೂಡ ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ, ಹೀರೋಯಿನ್ಗೆ ಅವಳ ಮೇಲೆ ಕ್ರಶ್ ಆಗುತ್ತೆ. ಅಂದರೆ ಇಬ್ಬರು ಕೂಡ ಒಂದು ಬಾಂಡಿಂಗನ್ನು ಬೆಳೆಸ್ತಾ ಇರ್ತಾರೆ. ಆ ಬಾಂಡಿಂಗನ್ನು ಬೆಳೆಸ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ರಾಜರಿಗೆ ಗೊತ್ತಾಗುತ್ತೆ. ಅಂತಾರೆ ಇವಳು ಹೋಗಿ ಕೆಳಗಡೆ ಅಲ್ಲಿ ಇಬ್ಬರು ಕೂಡ ಇಷ್ಟಪಡ್ತಿದ್ದಾರೆ ಮತ್ತು ಇಬ್ಬರು ಕೂಡ ಒಂದು ಭೇಟಿ ಆಗ್ತಾ ಇದ್ದಾರೆ. ಈ ರೀತಿ ಮಾಡಬಾರ್ದು, ನಮಗೆ ಸರಿ ಬರೋಲ್ಲ ಅಂತ ಕೂಡ ಅಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾರೆ ಗೈಸ್. ಆ ಯೋಚನೆಯನ್ನು ಮಾಡಿ ಏನು ಮಾಡ್ತಾರೆ, ಇಬ್ಬರೂ ಒಂದು ರೀತಿ ಆಡಿಸ್ತಾರೆ. ಅಂತಾರೆ ನೀನು ಅವಳ ಜೊತೆಗೆ ಇರಬಾರ್ದು, ನೀವು ಅವಳ ಜೊತೆಗೆ ಇದ್ದರೆ ಒಂದು ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಆಶಿಕಾ ರಂಗನಾಥ್ ಅವರ ಸಖತ್ತಾಗಿ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ದುಷ್ಯಂತ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.